ಗೋರಂಟಿ ಜೊತೆ ಏನನ್ನು ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚಿದರೆ ಬಣ್ಣ ಚೆನ್ನಾಗಿ ಬರುತ್ತೆ. ಮೆಹಂದಿ ಹಚ್ಚುವಾಗ ಅದರೊಂದಿಗೆ ಈ ಪದಾರ್ಥಗಳನ್ನು ಸಹ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ಮ ಕೂದಲಿಗೆ ಉತ್ತಮ ಬಣ್ಣವನ್ನು ನೀಡುವುದಲ್ಲದೆ ಕೂದಲು ಮೃದುವಾಗುತ್ತದೆ. ನಿಂಬೆ ರಸ. ನಿಂಬೆ ರಸವು ಹೆಚ್ಚಿನ ಆಮ್ಲೀಯತೆಗೆ ಹೆಸರುವಾಸಿಯಾಗಿದೆ. ಇದು ಗೋರಂಟಿಯಲ್ಲಿರುವ ಹೆಚ್ಚಿನ ಬಣ್ಣವನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಇದು ವಿಟಮಿನ್ ಸಿ ಯಲ್ಲಿಯೂ ಸಮೃದ್ಧವಾಗಿದೆ. ಇದು ಕೂದಲಿನ ಹೊಳಪನ್ನು ಉತ್ತೇಜಿಸುತ್ತದೆ ಮತ್ತು ಹೊರಪೊರೆಗಳನ್ನು ಬಲಪಡಿಸುತ್ತದೆ. ಕೂದಲು ಉದುರುವಿಕೆ ಮತ್ತು ತಲೆಹೊಟ್ಟು ಸಮಸ್ಯೆಗಳನ್ನು ತಡೆಯುತ್ತದೆ. ನೆಲ್ಲಿಕಾಯಿ ಪುಡಿ. ನೆಲ್ಲಿಕಾಯಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳ ಮತ್ತೊಂದು ಸಮೃದ್ಧ ಮೂಲವಾಗಿದೆ. ಇದು ಗೋರಂಟಿ ನೆರಳು ಕಪ್ಪಾಗಿಸಲು ಸಹಾಯ ಮಾಡುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಪರಿಣಾಮದೊಂದಿಗೆ ಉತ್ತೇಜಿಸುತ್ತದೆ. ಮೊಸರು. ಮೆಹಂದಿ ಮತ್ತು ಮೊಸರು ಮಿಶ್ರಣ ಮಾಡುವುದು ಸೂಪರ್ ಹೇರ್ ಮಾಸ್ಕ್ ಅನ್ನು ಮಾಡುತ್ತದೆ. ಇದು ತಲೆಹೊಟ್ಟು ವಿರುದ್ಧ ಹೋರಾಡುವಾಗ ಮತ್ತು ಕೂದಲಿನ ಹೊರಪೊರೆಗಳನ್ನು ಬಲಪಡಿಸುವಾಗ ಸ್ಥಿತಿಯನ್ನು ಹೆಚ್ಚಿಸುತ್ತದೆ, ಮೃದುಗೊಳಿಸುತ್ತದೆ ಮತ್ತು ಹೊಳಪನ್ನು ನೀಡುತ್ತದೆ. ಇದು ತೇವಾಂಶವನ್ನು ಸೇರಿಸುತ್ತದೆ ಮತ್ತು ಆರೋಗ್ಯಕರ ಕೂದಲಿನ ಎಳೆಗಳಿಗೆ ಗೋರಂಟಿ ಸಂಭಾವ್ಯ ಶುಷ್ಕತೆಯನ್ನು ಸಮತೋಲನಗೊಳಿಸುತ್ತದೆ. ಬೀಟ್ರೂಟ್ ರಸ. ಬೀಟ್ರೂಟ್ ರಸದೊಂದಿಗೆ ಮೆಹಂದಿಯನ್ನು ಸಂಯೋಜಿಸುವುದರಿಂದ ನೈಸರ್ಗಿಕ ಕೂದಲ ಬಣ್ಣವು ನಿಮಗೆ ದೀರ್ಘಕಾಲೀನ ಬರ್ಗಂಡಿ ಅಥವಾ ವೈನ್ ಕೆಂಪು ಬಣ್ಣವನ್ನು ನೀಡುತ್ತದೆ. ಇದು ಬಿಳಿ ಕೂದಲನ್ನು ಪರಿಣಾಮಕಾರಿಯಾಗಿ ಆವರಿಸುತ್ತದೆ. ಇದು ನಿಮ್ಮ ಕೂದಲಿನ ಸುರುಳಿಗಳನ್ನು ಆಳವಾಗಿ ಕಂಡೀಷನ್ ಮಾಡುತ್ತದೆ. ಆದರೆ ಬೀಟ್ರೂಟ್ ನೆತ್ತಿಯ ಆರೋಗ್ಯಕ್ಕಾಗಿ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸೇರಿಸುತ್ತದೆ. ಅಲೋವೆರಾ ಜೆಲ್. ಮೆಹಂದಿ ಮತ್ತು ಅಲೋವೆರಾ ಜೆಲ್ ಅನ್ನು ಮಿಶ್ರಣ ಮಾಡುವುದರಿಂದ ಶಕ್ತಿಯುತವಾದ ನೈಸರ್ಗಿಕ ಕೂದಲ ಚಿಕಿತ್ಸೆ ದೊರೆಯುತ್ತದೆ. ಅದು ಆಳವಾಗಿ ಕಂಡೀಷನ್ ಮಾಡುತ್ತದೆ, ಬಲಪಡಿಸುತ್ತದೆ ಮತ್ತು ಹೊಳಪನ್ನು ನೀಡುತ್ತದೆ. ಇದು ನೆತ್ತಿಯನ್ನು ಶಮನಗೊಳಿಸುತ್ತದೆ ಮತ್ತು ನೈಸರ್ಗಿಕವಾಗಿ ಕೂದಲಿನ ಸುರುಳಿಗಳಿಗೆ ಬಣ್ಣ ನೀಡುತ್ತದೆ.